ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನೋಡ್ತಾ ಇದ್ದೀವಿ ಸೆಕೆಂಡ್ ಇಯರ್ BA ಅವರ ಹಿಸ್ಟರಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಯೊಂದಕ್ಕೆ ಉತ್ತರಿಸುವಂತಹ ಪ್ರಯತ್ನ. ಹಿಸ್ಟ್ರಿ ಆ್ಯಕ್ಚುಲಿ ನನ್ನ ಸಬ್ಜೆಕ್ಟ್ ಅಲ್ಲ, ಆದರೂ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗಿಲ್ಲ ಅಂತಂದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಆಗಿದ್ದರೆ ಒಂದು ಲೈಕ್ ಮಾಡಿ. ಈಗ ನನ್ನ ಹತ್ರ ಇದೆ ಇಲ್ಲಿ ಒಂದು ಸೆಕೆಂಡ್ ಇಯರ್ BA ಡಿಗ್ರಿ ಆ್ಯನ್ಯುವಲ್ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್-ಅಕ್ಟೋಬರ್ 2023 ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಇದು 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇಲ್ಲಿ ಸೆಕ್ಷನ್ ಏನಲ್ಲಿ ನಿಮಗೆ ಮೊದಲು ಕೇಳ್ತಾರೆ, ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಅದರಲ್ಲಿ 6 ಪ್ರಶ್ನೆಗಳನ್ನು ಕೊಟ್ಟು 5 ಅಂಕಕ್ಕೆ ಅದರ ಬಗ್ಗೆ ಬರೆಯೋದಕ್ಕೆ ಕೇಳ್ತಾರೆ. ಅದಾದ ನಂತರ ಸೆಕ್ಷನ್ B ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 5 ಪ್ರಶ್ನೆಗಳನ್ನು ಕೊಡ್ತಾರೆ. ಯಾವುದಾದ್ರೂ 3ಕ್ಕೆ ಬರೀಬೇಕಾಗತ್ತೆ, ಅದು ಕೂಡ 10 ಅಂಕದ ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್ ಸೆಕ್ಷನ್ Cಗೆ ಬಂದರೆ ಅಲ್ಲೂ ಸಹ 15 ಅಂಕದ ಪ್ರಶ್ನೆಯನ್ನು ಕೇಳಿರ್ತಾರೆ. ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಈ ರೀತಿ ಪ್ರಶ್ನೆಯನ್ನು ಕೇಳಿದಾಗ ಯಾವ ರೀತಿ ಉತ್ತರ ಬರೆಯೋದು ಅನ್ನೋದಕ್ಕೆ ನಾನೊಂದು ಸ್ಯಾಂಪಲ್ ಆನ್ಸರನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಡೈರೆಕ್ಟಾಗಿ ಆನ್ಸರ್ ಹಾಕಿರೋದ್ರಿಂದ ನೀವು ಇಲ್ಲಿ ಪ್ರಶ್ನೆಯನ್ನು ನೋಡ್ಕೋಬೋದು. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಕ್ರಿಸ್ತಶಕ 1526 ಪ್ರಥಮ ಪಾಣಿಪತ್ ಕದನದ ಬಗ್ಗೆ ಕೇಳಿದ್ದಾರೆ. ದ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ 1526 AD ಅಂತ ಹೇಳಿ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಆ್ಯಕ್ಚುಲಿ ನಾನು ಕನ್ನಡದಲ್ಲಿ ಮಾತ್ರ ಆನ್ಸರ್ನ ರೆಡಿ ಮಾಡಿದೆ, ಆಮೇಲೆ ನೆನಪಾಯಿತು ಇಂಗ್ಲೀಷಲ್ಲೂ ಹಾಕಬೇಕಿತ್ತು ಅಂತ. ಬಟ್ ಈಗ ಸದ್ಯಕ್ಕೆ ಕನ್ನಡದಲ್ಲೇ ಹೇಳಿರ್ತೀನಿ, ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಅದನ್ನು ಇಂಗ್ಲೀಷಲ್ಲಿ ಬರ್ಕೊಳ್ಳಿ, ಇಂಗ್ಲೀಷ್ ಮೀಡಿಯಮ್ ಅವರು. ಇದರಂಗೆ ನಾನು ಉತ್ತರವನ್ನು ಕೇವಲ ಕನ್ನಡದಲ್ಲಿ ಮಾತ್ರ ರೆಡಿ ಮಾಡಿದ್ದೀನಿ. ಕ್ರಿಸ್ತಶಕ 1526 ಪ್ರಥಮ ಪಾಣಿಪತ್ ಕದನದ ಬಗ್ಗೆ ಕೇಳಿದ್ದಾರೆ. ಆ ಒಂದು ಪ್ರಶ್ನೆಗೆ 5 ಅಂಕದ ಪ್ರಶ್ನೆಗೆ ಉತ್ತರವನ್ನು ಹೇಗೆ ಬರೆಯೋದು ಅಂತ ಹೇಳಿ ನೋಡೋದಾದರೆ, ಮೊದಲಿಗೆ ನಾವು ಪೀಠಿಕೆಯನ್ನು ಹಾಕಬೇಕಾಗತ್ತೆ. ಇದನ್ನೆಲ್ಲದನ್ನು ನೀವು ಕಂಪಲ್ಸರಿಯಾಗಿ ಬರೆದ್ರೆ ನಿಮಗೆ ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು. ನಾನು ಅಷ್ಟು ಪೇಜ್ ಬರೆದಿದ್ದೆ, ನಂಗೆ ಮಾರ್ಕ್ಸ್ ಕಮ್ಮಿ ಆಯಿತು, ಇಷ್ಟು ಪೇಜ್ ಬರೆದಿದ್ದೆ ಅಂತಂದರೆ ಅಲ್ಲಿ ನಾವು ಹೇಗೆ ಬರೆದ್ರೂ ಕೂಡ ಮಾರ್ಕ್ಸ್ ಹೇಗೆ ಕೊಡ್ತಾರೆ ಅಂತ ಹೇಳಿ ಹೇಳೋದಕ್ಕಾಗೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಚೆನ್ನಾಗಿ ಬರೆದಿಲ್ಲ ಅಂತಂದರೂ ಕೆಲವೊಬ್ಬೊಬ್ಬರಿಗೆ ಚೆನ್ನಾಗಿ ಸ್ಕೋರ್ ಆಗಿರುತ್ತೆ, ಇನ್ನು ಕೆಲವರು ತುಂಬ ಚೆನ್ನಾಗಿ ಬರೆದಿರ್ತಾರೆ ಆದರೂ ಸ್ಕೋರ್ ಆಗಿರಲ್ಲ. ಸೊ ಹೇಳೋಕ್ಕಾಗಲ್ಲ ಯಾವ ರೀತಿ ಆನ್ಸರ್ ಕೊಡ್ತಾರೆ ಅಥವಾ ಯಾವ ರೀತಿ ಆನ್ಸರ್ ಬರೀಬೇಕಾಗುತ್ತೆ ಅಂತ ಹೇಳಿ. ಬಟ್ ಆದರೂ ನನ್ನದೊಂದು ಚಿಕ್ಕ ಪ್ರಯತ್ನ ಇಲ್ಲಿ ನಿಮಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ ಮೊದಲಿಗೆ ಪೀಠಿಕೆಯಲ್ಲಿ ನಾವು ಬರೆಯೋದಾದರೆ, ಭಾರತದ ಇತಿಹಾಸದಲ್ಲಿ ಪ್ರಥಮ ಪಾಣಿಪತ್ ಕದನವು ಒಂದು ನಿರ್ಣಾಯಕ ಘಟನೆಯಾಗಿದೆ. ಇದು ಕ್ರಿಸ್ತಶಕ 1526 ಏಪ್ರಿಲ್ 21 ಕಾಬೂಲ್ನ ರಾಜ ಬಾಬರ್ ಮತ್ತು ದೆಹಲಿಯ ಸುಲ್ತಾನ್ ಇಬ್ರಾಹಿಂ ಲೋದಿ ನಡುವೆ ನಡೆಯುತ್ತದೆ. ಇದಿಷ್ಟು ನಾವು ಪೀಠಿಕೆ ಅಂದರೆ ನಾವು ಏನು ಆನ್ಸರನ್ನು ಬರಿತಿದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಒಂದು ಅಥವಾ 2 ಸಾಲುಗಳಲ್ಲಿ ಬರೆದ್ರೂ ಸಾಕಾಗುತ್ತೆ. ಪೀಠಿಕೆಯನ್ನು ಬರಿಬೇಕು. ನೀವು ಆನ್ಸರ್ನ ಎಷ್ಟು ಮಾರ್ಕ್ಸಿಗೆ ಬರೀತಿದ್ದೀರಾ ಅನ್ನೋದ್ರ ಮೇಲೆ ಪೀಠಿಕೆ ಆಗಲಿ ಆನ್ಸರ್ಗಳಾಗಲಿ ನಾವು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ನೀವು ಇದೇ ರೀತಿ ಆನ್ಸರ್ನ ಪ್ರತಿ ಕ್ವಶನ್ಸ್ಗಳಿಗೂ 5, 15 ಮತ್ತು 10 ಅಂಕಕ್ಕೆ ಇದೇ ರೀತಿ ಆನ್ಸರ್ಗಳನ್ನ ಬರೀಬೇಕು. ಆದರೆ ಅಂಕದ ಮೇಲೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ನಮಗೆ 5 ಅಂಕಕ್ಕೆ ಕೇಳಿರೋದ್ರಿಂದ 2 ಸಾಲುಗಳಲ್ಲಿ ನಾವು ಪೀಠಿಕೆಯನ್ನು ಬರೆದ್ರೆ ಸಾಕಾಗತ್ತೆ. ನೆಕ್ಸ್ಟು ಕದನ ಯಾವ ಕಾರಣಕ್ಕೋಸ್ಕರ ಆಯಿತು ಅನ್ನೋದನ್ನು ಬರೀಬೇಕಾಗತ್ತೆ. ಕದನದ ಪ್ರಮುಖ ಕಾರಣಗಳು, ಮೊದಲನೇದು ಬಾಬರನ ಮಹತ್ವಾಕಾಂಕ್ಷೆ. ಬಾಬರ್ ಒಬ್ಬ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಂತಹ ರಾಜನಾಗಿದ್ದ. ಹಾಗಾಗಿ ಮಧ್ಯ ಏಷ್ಯಾದಲ್ಲಿ ತನ್ನ ರಾಜ್ಯವನ್ನು ಕಳೆದುಕೊಂಡಿದ್ದ ಬಾಬರ್ ಭಾರತದ ಸಂಪತ್ತಿನ ಬಗ್ಗೆ ಕೇಳಿ ಇಲ್ಲಿ ಸಾಮ್ರಾಜ್ಯ ಸ್ಥಾಪಿಸಲು ಬಯಸ್ದ. ಅವನು ಇಲ್ಲಿದ್ದ ಫಸ್ಟು ಮಧ್ಯ ಏಷ್ಯಾದಲ್ಲಿದ್ದ, ಅಲ್ಲಿ ಅವನು ತನ್ನ ಸಾಮ್ರಾಜ್ಯವನ್ನು ಕಳೆದುಕೊಂಡ. ಹಾಗಾಗಿ ಅವನು ನಾನು ನನ್ನದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಂತಹ ವ್ಯಕ್ತಿ. ಭಾರತದಲ್ಲಿ ಅಪಾರ ಸಂಪತ್ತಿದೆ, ಇಲ್ಲಿ ಹಲವಾರು ದೇಶದವರು ಬಂದು ಇಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿ ನಾನು ಕೂಡ ಇಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು ಅಂತ ಹೇಳಿ ಬಯಸಿ ಅವನು ಭಾರತಕ್ಕೆ ಬರ್ತಾನೆ. ಬಾಬರ್ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾರು ಭಾರತದ ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಅಂದರೆ ಇಬ್ರಾಹಿಂ ಲೋದಿ ಅಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಅವನ ಆಡಳಿತ ಹೇಗಿತ್ತು ಅಂತಂದರೆ, ಇಬ್ರಾಹಿಂ ಲೋದಿ ಕ್ರೂರ ಆಡಳಿತವನ್ನು ನಡೆಸ್ತಾ ಇದ್ದ. ಹಾಗಾಗಿ ಅಲ್ಲಿದ್ದಂತಹ ಜನರು ಅಂದರೆ ಅವನ ಆಳ್ವಿಕೆ ಅಂಡರಲ್ಲಿ ಯಾರೆಲ್ಲ ಜನಗಳು ಬರ್ತಾ ಇದ್ರು ಅವರು ಅವನ ಅಂದರೆ ಇಬ್ರಾಹಿಂ ಲೋದಿಯ ಆಳ್ವಿಕೆಯಿಂದ ಅವರು ಬೇಸತ್ತಿದ್ರು.
ಪಂಜಾಬಿನ ರಾಜ್ಯಪಾಲ ದೌಲತ್ ಖಾನ್ ಲೋಧಿ ಮತ್ತು ಇಬ್ರಾಹಿಂ ಲೋಧಿಯ ಚಿಕ್ಕಪ್ಪ ಆಲಂ ಖಾನ್ ಭಾರತದ ಮೇಲೆ ದಂಡೆತ್ತಿ ಬರುವಂತೆ ಬಾಬರನಿಗೆ ಆಮಂತ್ರಣ ನೀಡಿದರು. ಅವನನ್ನು ಸೋಲಿಸೋದಕ್ಕೆ ತಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ ಅಂದಾಗ ಏನು ಮಾಡ್ತಾರೆ, ಬೇರೆಯವರ ಸಪೋರ್ಟನ್ನು ಕೇಳ್ತಾರೆ. ಅಂಥ ಸಪೋರ್ಟ್ ಆಗಿ ಬಂದಿದ್ದಿಲ್ಲ ಯಾರು, ಬಾಬರನ್ನು ಏನು ಮಾಡ್ತಾರೆ, ಭಾರತದ ಮೇಲೆ ದಂಡೆತ್ತಿ ಬಂದು ಅವನ ಮೇಲೆ ಯುದ್ಧವನ್ನು ಮಾಡಿ ಅವನನ್ನು ಸೋಲಿಸು ಅಂತ ಹೇಳಿ ಇವರೇನೆ ಆಮಂತ್ರಣವನ್ನು ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಬಾಬರನು ಇಬ್ರಾಹಿಂ ಲೋಧಿಯ ಮೇಲೆ ದಂಡೆತ್ತಿ ಭಾರತಕ್ಕೆ ಬರ್ತಾನೆ. ಜೊತೆಗೆ ಇನ್ನೂ ಒಂದು ಕಾರಣ ಏನಾಗಿರುತ್ತೆ ಅಂದರೆ ರಾಜಕೀಯ ಅಸ್ಥಿರತೆ ಅಂತಂದರೆ ಆ ಸಮಯದಲ್ಲಿ ಉತ್ತರ ಭಾರತದಲ್ಲಿ ಏಕೀಕೃತ ಶಕ್ತಿಯ ಕೊರತೆ ಇತ್ತು. ಇಲ್ಲಿ ಬೇರೆಯವರು ಬಂದು ಆಳ್ವಿಕೆಯನ್ನು ಮಾಡೋದಕ್ಕೆ ನಮ್ಮಲ್ಲಿರುವಂತಹ ವೀಕ್ನೆಸ್ಸೇ ಕಾರಣ ಅಂತ ನಾನು ಈಗೇನು ಹೇಳಿದೆ, ಅದೇ ರೀತಿ ಇಲ್ಲಿ ರಾಜಕೀಯದಲ್ಲಿ ಸರಿಯಾದಂತಹ ಒಂದು ಸ್ಥಿರತೆ ಇರಲಿಲ್ಲ. ರಾಜಕೀಯದಲ್ಲಿ ಎಲ್ಲರಿಗೂ ಕೂಡ ಅವ್ರದ್ದೇ ಆದಂತಹ ಒಂದು ಸ್ವಾರ್ಥ ಇರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಎಲ್ಲ ಅವ್ರವ್ರಿಗೆ ಯಾವ ರೀತಿ ಬೇಕೋ, ಅವ್ರವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ರಾಜಕೀಯವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ, ಆ ರೀತಿ ಆಡಳಿತವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅದನ್ನು ಎಲ್ಲರಿಗೂ ಕೂಡ ಅಕ್ಸೆಪ್ಟ್ ಮಾಡೋದು ಕಷ್ಟ ಆಗುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಅಲ್ಲೇ ಕೆಲವೊಂದಷ್ಟು ಲೂಸ್ಫುಲ್ಗಳಿದ್ದಾಗ ಏನಾಗುತ್ತೆ, ಬೇರೆಯವ್ರಿಗೆ ಬಂದು ಅಲ್ಲಿ ಆಕ್ರಮಣವನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಏನಾಯಿತು, ಇಬ್ರಾಹಿಂ ಲೋಧಿಯ ಕೆಲವೊಂದಷ್ಟು ವೀಕ್ನೆಸ್ಗಳು ಇಲ್ಲಿ ಬಾಬರನಿಗೆ ಶಕ್ತಿ ಆಯಿತು. ಹಾಗಾಗಿ ಏನಾಯಿತು, ಬಾಬರನಿಗೆ ಇದು ಅನುಕೂಲವಾಯಿತು. ಹಾಗಾಗಿ ಬಾಬರನು ಭಾರತದ ಮೇಲೆ ದಂಡೆತ್ತಿ ಬಂದು ಯುದ್ಧವನ್ನು ಮಾಡಿ ಗೆಲ್ಲೋದಕ್ಕೆ ಸಹಾಯ ಆಯಿತು ಅಂತ ಹೇಳ್ಬೋದು. ಇನ್ನು ಕದನದ ವಿವರಗಳಂದರೆ ಎಲ್ಲಿ ಕದನ ನಡೀತು, ಹೇಗಾಯಿತು ಅನ್ನೋದನ್ನು ನೋಡೋದಾದರೆ, ಹರಿಯಾಣದ ಪಾಣಿಪತ್ ಮೈದಾನದಲ್ಲಿ ಕದನ ನಡೆಯುತ್ತೆ. ಇಬ್ರಾಹಿಂ ಲೋಧಿಯ ಸೈನ್ಯವು ಸುಮಾರು 1,00,000 ಸೈನಿಕರು ಮತ್ತು 1,000 ಆನೆಗಳನ್ನು ಹೊಂದಿತ್ತು. 2 ಜನ ಸಮಬಲರಾದಾಗ ಹೋರಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ವೀಕ್ ಆಗಿರುವಂತಹ ಒಂದು ಸೈನ್ಯವನ್ನು ಇಟ್ಕೊಂಡು ಇನ್ನೊಬ್ಬ ಆಕ್ರಮಣ ಮಾಡುವಂಥವನು ಸ್ಟ್ರಾಂಗ್ ಆಗಿರುವಂತಹ ಒಂದು ಸೈನ್ಯವನ್ನು ಇಟ್ಕೊಂಡು ಬಂದಾಗ ಆಪೋನೆಂಟ್ ಯಾರು ಬರ್ತಾನೆ ಅವನಿಗೆ ಯುದ್ಧದಲ್ಲಿ ಗೆಲ್ಲೋದಕ್ಕೆ ತುಂಬ ಸಹಾಯ ಆಗುತ್ತೆ. ಇಬ್ರಾಹಿಂ ಲೋಧಿಯ 1,00,000 ಸೈನಿಕರು ಮತ್ತು 1,000 ಆನೆಗಳನ್ನು ಹೊಂದಿದ್ದ. ಆದರೆ ಬಾಬರನ ಸೈನ್ಯದಲ್ಲಿ 12,000ರಿಂದ 25,000 ಸೈನಿಕರಿರ್ತಾರೆ. ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಸಹ ಬಾಬರ್ ಭಾರತದಲ್ಲಿ ಮೊದಲ ಬಾರಿಗೆ ಪಿರಂಗಿ ಮತ್ತು ಸುಧಾರಿತ ಬಂದೂಕುಗಳನ್ನು ಬಳಸ್ತಾ. ಮೊದಲೆಲ್ಲ ಯುದ್ಧ ಅಂತಂದರೆ ಹೇಗೆ ಮಾಡೋರು, ಖಡ್ಗಗಳನ್ನು ಹಿಡಿದು ಗದಾಯುದ್ಧ ಆ ರೀತಿ ಎಲ್ಲ ಯುದ್ಧಗಳನ್ನು ಮಾಡೋರು. ಆದರೆ ಈ ಬಾಬರ್ ಬಂದಂತಹ ಸಂದರ್ಭದಲ್ಲಿ ಪಿರಂಗಿ ಅಂದರೆ ಅದೊಂದು ರೀತಿ ಆಯುಧ. ಅದು ನೆಕ್ಸ್ಟ್ ಸುಧಾರಿತ ಬಂದೂಕುಗಳನ್ನು ಅವನು ಬಳಸ್ತಾ ಇದ್ದ. ಜೊತೆಗೆ ಸೈನ್ಯದಲ್ಲಿ ಅವನಿಗೆ ನೈಪುಣ್ಯತೆ ಹೊಂದಿದಂತಹ ಪಿರಂಗಿ ದಳವನ್ನು ಇಟ್ಕೊಂಡಿದ್ದ. ಹಾಗಾಗಿ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಯಿತು ಯಾರಿಗೆ, ಬಾಬರ್ಗೆ. ನೆಕ್ಸ್ಟು ತುಗ್ಲಮ ಪದ್ಧತಿ ಅಂದರೆ ಬಾಬರ್ ತುಗ್ಲಮ ಎಂಬ ಯುದ್ಧ ತಂತ್ರವನ್ನು ಬಳಸಿ ಶತ್ರು ಸೈನ್ಯವನ್ನು ಸುತ್ತುವರೆದವನು ದಾಳಿಯನ್ನು ಮಾಡ್ತಾನೆ. ಇದರಿಂದ ಏನಾಗುತ್ತೆ ಅಂದರೆ ಕದನ ನಡೆದ ನಂತರ ಕದನದ ಪರಿಣಾಮ ಏನಾಗುತ್ತೆ, ಇಬ್ಬರು ನಡುವೆ ಯುದ್ಧ ಏನಾಯಿತು, ಆ ಯುದ್ಧದ ಪರಿಣಾಮ ಏನಾಯಿತು ಅಂದರೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ಅಡಿಪಾಯ ಹಾಕೋದಕ್ಕೆ ಈ ಒಂದು ಯುದ್ಧ ಕಾರಣ ಆಗುತ್ತೆ. ಈ ಯುದ್ಧದ ಗೆಲುವಿನೊಂದಿಗೆ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕಲಾಯಿತು. ನೆಕ್ಸ್ಟು ಸುಮಾರು 300 ವರ್ಷಗಳ ಕಾಲ ನಡೆದಂತಹ ದೆಹಲಿ ಸುಲ್ತಾನರ ಆಳ್ವಿಕೆ ಮತ್ತು ಲೂದಿ ವಂಶದ ಆಳ್ವಿಕೆ ಕೊನೆಗೊಂಡಿತು. ಬಾಬರ್ ಬಂದ ನಂತರ ಏನಾಗುತ್ತೆ, 300 ವರ್ಷಗಳ ಕಾಲ ಭಾರತದಲ್ಲಿ ಆಡಳಿತ ನಡೆಸಿದಂತಹ ದೆಹಲಿ ಸುಲ್ತಾನರ ಆಳ್ವಿಕೆ ಮತ್ತು ಲೂದಿ ವಂಶದ ಆಳ್ವಿಕೆ ಕೊನೆಯಾಗೋದಕ್ಕೆ ಕಾರಣ ಆಯಿತು. ಇಬ್ರಾಹಿಂ ಲೋಧಿಯ ಸಾವು ಕೂಡ ಆಗುತ್ತೆ. ಯುದ್ಧದಲ್ಲಿಯೇ ಮಡಿದ ಏಕೈಕ ದೆಹಲಿ ಸುಲ್ತಾನ ಇಬ್ರಾಹಿಂ ಲೋಧಿ ಆಗಿರ್ತಾನೆ. ಹೊಸ ಯುದ್ಧ ತಂತ್ರಗಳು ಅಂದರೆ ಭಾರತದ ಯುದ್ಧ ಇತಿಹಾಸದಲ್ಲಿ ಪಿರಂಗಿ ಮತ್ತು ಮದ್ದುಗುಂಡುಗಳ ಬಳಕೆ ಆರಂಭವಾಗಿದ್ದು ಯಾವಾಗಿಂದ, ಮೊದಲ ಪಾಣಿಪತ್ ಕದನದ ನಂತರ ಭಾರತದ ಇತಿಹಾಸದಲ್ಲಿ ಪಿರಂಗಿ ಮತ್ತು ಮದ್ದುಗುಂಡುಗಳ ಬಳಕೆಯನ್ನು ಆರಂಭವನ್ನು ಮಾಡಲಾಯಿತು, ಅಥವಾ ಆರಂಭಕ್ಕೆ ಇದೊಂದು ನಾಂದಿ ಆಯಿತು ಅಂತ ಹೇಳ್ಬೋದು. ಒಟ್ಟಲ್ಲಿ ಕೊನೆಗೆ ನಾವು ಅದಕ್ಕೆ ತೀರ್ಮಾನವನ್ನು ಬರೆಯೋದಾದರೆ, ಕನ್ಕ್ಲೂಷನ್ನ ಬರೆಯೋದಾದರೆ, ಪ್ರಥಮ ಪಾಣಿಪತ್ ಕದನವು ಬಾಬರ್ನ ಅದೃಷ್ಟವನ್ನು ಬದಲಿಸಿತು. ಇದು ಭಾರತದ ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಹೊಸ ಯುಗಕ್ಕೆ ನಾಂದಿ ಹಾಡಿತು, ಅಂದರೆ ಮೊಘಲರ ಯುಗಕ್ಕೆ ನಾಂದಿ ಹಾಡಿತು. ಇದಿಷ್ಟು ನಾವು ಕನ್ಕ್ಲೂಷನ್ನಲ್ಲಿ ಬರೀಬೇಕಾಗತ್ತೆ. ಈ ರೀತಿ ಒಂದು ಸ್ಯಾಂಪಲ್ ಆನ್ಸರು ನೀವು ಹೀಗೆ ಬರೀಬೇಕು ಅಂತೇನಿಲ್ಲ. ನಿಮಗೆ ಏನು ಗೊತ್ತು ಆನ್ಸರು ಅದನ್ನು ನೀವು ಬರೆದ್ರೆ
ಸಾಕಾಗತ್ತೆ. ಆದರೆ ಬರೆಯುವಂಥ ವಿಧಾನ ಏನಿದೆಯಲ್ಲ, ಪೀಠಿಕೆ ಆಗಿರ್ಬೋದು, ವಿವರಣೆ ಆಗಿರ್ಬೋದು, ಅದರ ಪರಿಣಾಮಗಳು ಈ ರೀತಿ ಎಲ್ಲ ಏನಿತ್ತೋ ಆ ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಿ ಕೊನೆಗೆ ಕನ್ಕ್ಲೂಷನ್ನ ಬರೆದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಸಹಾಯ ಆಗತ್ತೆ. ನೆಕ್ಸ್ಟು ಘಾಗ್ರಾ ಕದನ, ಕ್ರಿಸ್ತಶಕ 1529 ಘಾಗ್ರಾ ಕದನದ ಬಗ್ಗೆ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ಅದನ್ನು ಸಹ 5 ಅಂಕಕ್ಕೆ. ಇಲ್ಲಿ ಹಿನ್ನೆಲೆ ಅಂತೇನಿದೆ ಅದನ್ನು ನೀವು ಪೀಠಿಕೆಯಾಗಿ ಬರೆಯಿರಿ. ಪಾಣಿಪತ್ ಮತ್ತು ಖಾನ್ವಾ ಕದನಗಳಲ್ಲಿ ಜಯಗಳಿಸಿದ ನಂತರವೂ ಅಫ್ಘಾನರು ಬಿಹಾರ ಮತ್ತು ಬಂಗಾಳ ಪ್ರಾಂತ್ಯಗಳಲ್ಲಿ ಮೊಘಲರ ವಿರುದ್ಧ ಸಂಘಟಿತರಾಗ್ತಾ ಇದ್ರು. ಇಬ್ರಾಹಿಂ ಲೋದಿಯ ಸೋದರ ಮೊಹಮ್ಮದ್ ಲೋದಿ ಏನಿದ್ದಾನೆ, ಅವನು ಅಫ್ಘಾನರ ನೇತೃತ್ವವನ್ನು ವಹಿಸಿ ಬಾಬರನ ಅಧಿಕಾರಕ್ಕೆ ಸವಾಲನ್ನು ಹಾಕಿದ. ಇದು ಸಹ ಆ ಪಾಣಿಪತ್ ಕದನ ಏನು ನಡೀತು ಅಂತಹ ಒಂದು ಸಂದರ್ಭದಲ್ಲೇ ನಡೆದಂತಹ ಒಂದು ಕದನ ಆಗಿರುತ್ತೆ, ಘಾಗ್ರಾ ಕದನ ಅನ್ನುವಂತಹದ್ದು. ಪಾಣಿಪತ್ ಮತ್ತು ಖಾನ್ವಾ ಕದನಗಳಲ್ಲಿ ಜಯಗಳಿಸಿದ ನಂತರ, ಅಂದರೆ ಆ ಒಂದು ಯುದ್ಧದಲ್ಲಿ ಗೆದ್ದ ನಂತರ ಅಫ್ಘಾನರು ಬಿಹಾರ ಮತ್ತು ಬಂಗಾಳ ಪ್ರಾಂತ್ಯಗಳಲ್ಲಿ ಮೊಘಲರ ವಿರುದ್ಧ, ಅಂದರೆ ಬಾಬರನ ವಿರುದ್ಧ ಸಂಘಟಿತರಾಗುತ್ತಿದ್ರು. ಅಂದರೆ ಬಾಬರನ್ನು ಸೋಲಿಸಬೇಕು. ಏನು ಬಾಬರು ಇಬ್ರಾಹಿಂ ಲೋದಿಯನ್ನು ಸೋಲಿಸಿ ತನ್ನ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ದ, ಆ ಒಂದು ಸಾಮ್ರಾಜ್ಯವನ್ನು ಸೋಲಿಸಬೇಕು ಅಂತ ಹೇಳಿ ಅಫ್ಘಾನರು ಬಿಹಾರ ಮತ್ತು ಬಂಗಾಳ ಪ್ರಾಂತ್ಯಗಳಲ್ಲಿ ಸಂಘಟನೆಗಳನ್ನು, ಅಂದರೆ ಅವ್ರದ್ದೇ ಆದಂತಹ ಒಂದು ಸೈನ್ಯವನ್ನು ಅವರು ಪ್ರಾರಂಭವನ್ನು ಮಾಡ್ತಾ ಇದ್ರು ಅಥವಾ ಯುದ್ಧಕ್ಕೆ ಪ್ರಿಪೇರ್ ಆಗ್ತಾ ಇದ್ರು. ಅಂತಹ ಒಂದು ಸಂದರ್ಭದಲ್ಲಿ ಇಬ್ರಾಹಿಂ ಲೋದಿಯ ಸಹೋದರ ಏನಿದ್ದ ಮೊಹಮ್ಮದ್ ಲೋದಿ ಅಫ್ಘಾನರ ನೇತೃತ್ವವನ್ನು ವಹಿಸಿ ಬಾಬರನ ಅಧಿಕಾರಕ್ಕೆ ಸವಾಲು ಹಾಕ್ತ. ಇಬ್ರಾಹಿಂ ಲೋದಿ ಏನು ಯುದ್ಧದಲ್ಲಿ ಮೊದಲ ಪಾಣಿಪತ್ ಕದನದಲ್ಲಿ ಏನು ತನ್ನ ಸಾವನ್ನು ಅಪ್ತಾನಲ್ವ, ಆ ಇಬ್ರಾಹಿಂ ಲೋದಿಯ ಸಹೋದರ ಒಬ್ಬ ಇರ್ತಾನೆ, ಅವನು ಮೊಹಮ್ಮದ್ ಲೋದಿ ಅಂತ ಅವನ ಹೆಸರು. ಅವನು ಅಫ್ಘಾನರ ನೇತೃತ್ವ, ಅಂದರೆ ಈ ಬಾಬರನ ವಿರುದ್ಧ ಏನು ಸಂಘಟನೆಯನ್ನು ಕಟ್ತಾ ಇದ್ರು ಅವರ ಒಂದು ಉಸ್ತುವಾರಿಯನ್ನು ಇವನು ವಹಿಸ್ಕೋತಾನೆ. ಯಾರು? ಮೊಹಮ್ಮದ್ ಲೋದಿ. ಅಂದರೆ ಇಬ್ರಾಹಿಂ ಲೋದಿಯ ಸಹೋದರ ಅಫ್ಘಾನರ ಸೈನ್ಯದ ಒಂದು ನೇತೃತ್ವ ಅಥವಾ ಮುಂದಾಳತ್ವ ಅಥವಾ ನಾಯಕತ್ವವನ್ನು ವಹಿಸಿ ಸವಾಲನ್ನು ಹಾಕ್ತಾನೆ. ಯಾರಿಗೆ? ಬಾಬರನ ಅಧಿಕಾರಕ್ಕೆ ಸವಾಲು ಹಾಕ್ತಾನೆ. ನಾನು ನಿನ್ನನ್ನು ಸೋಲಿಸ್ತೀನಿ ಅನ್ನೋ ರೀತಿಯಲ್ಲಿ ಅವನು ಸವಾಲನ್ನು ಹಾಕ್ತಾನೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಯುದ್ಧ ನಡೆಯುತ್ತೆ ಅಂತ ಹೇಳ್ಬೋದು. ಈ ಒಂದು ಯುದ್ಧ ನಡೆಯೋದಕ್ಕೆ ಪ್ರಮುಖ ಕಾರಣಗಳಂದರೆ ಅಥವಾ ಈ ಒಂದು ಯುದ್ಧದ ಪ್ರಮುಖ ಮುಖ್ಯ ಅಂಶಗಳೇನು ಅಂತಂದರೆ, ಮೇ 6, 1529 ಈ ಒಂದು ಯುದ್ಧ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಅಂತಂದರೆ ಬಿಹಾರದ ಘಾಗ್ರಾ ನದಿಯ ತೀರದಲ್ಲಿ, ಅಂದರೆ ಈಗಿನ ಗಂಗಾ ನದಿಯ ಉಪನದಿ ಏನಿದೆ ಅದು ಘಾಗ್ರಾ ನದಿ. ಆ ಘಾಗ್ರಾ ನದಿಯ ತೀರದಲ್ಲಿ ಈ ಒಂದು ಯುದ್ಧ ನಡೆಯುತ್ತೆ. ಹಾಗಾಗಿ ಇದನ್ನು ಘಾಗ್ರಾ ಕದನ ಅಥವಾ ಘಾಗ್ರಾ ಯುದ್ಧ ಅಂತ ಹೇಳಿ ಕರೆಯಲಾಗತ್ತೆ. ಘಾಗ್ರಾ ಯುದ್ಧ ಯಾರ ನಡುವೆ ನಡೆಯಿತು ಅಂದರೆ ಬಾಬರ್ ಮತ್ತು ಮೊಹಮ್ಮದ್ ಲೂದಿ, ಇಬ್ರಾಹಿಂ ಲೂದಿಯ ಸಹೋದರ ಮೊಹಮ್ಮದ್ ಲೂದಿ ಮತ್ತು ಬಂಗಾಳದ ಸುಲ್ತಾನ್ ನಸ್ರತ್ ಶಾ ಅವರ ನೇತೃತ್ವದ ಅಫ್ಘಾನ್ ಒಕ್ಕೂಟದ ಸೈನ್ಯದ ನಡುವೆ ಈ ಒಂದು ಯುದ್ಧ, ಘಾಗ್ರಾ ಯುದ್ಧ ನಡೆಯುತ್ತೆ. ಯುದ್ಧದ ವೈಶಿಷ್ಟ್ಯಗಳಂದರೆ, ಯುದ್ಧದಲ್ಲಿ ಬರುವಂತಹ ಪ್ರಮುಖ ಅಂಶಗಳಂದರೆ, ಯಾವ ರೀತಿಯ ಯುದ್ಧಗಳಲ್ಲಿ ನಡೀತು ಅಂದರೆ ಜಲಯುದ್ಧ ಮತ್ತು ಭೂಯುದ್ಧ ಎರಡೂ ಕೂಡ ನಡೆಯುತ್ತೆ. ಇದು ಭಾರತದ ಇತಿಹಾಸದಲ್ಲಿ ಭೂಮಿ ಮತ್ತು ನೀರು, ಅಂದರೆ ನದಿಯ ಮೇಲೆ ಎರಡರಲ್ಲೂ ಕೂಡ ಏಕಕಾಲದಲ್ಲಿ ನಡೆದಂತಹ ವಿಶಿಷ್ಟ ಯುದ್ಧವಾಗಿದೆ. ಇದುವರೆಗೂ ಇಲ್ಲಿ ಬರೀ ಕೇವಲ ಭೂಮಿಯ ಮೇಲೆ ಮಾತ್ರ ಯುದ್ಧ ನಡೀತಾ ಇತ್ತು. ಆದರೆ ಈ ಒಂದು ಯುದ್ಧ, ಘಾಗ್ರಾ ಯುದ್ಧ ಏನು ನಡೆಯುತ್ತೆ, ಆ ಯುದ್ಧದಲ್ಲಿ ಭೂಮಿಯ ಮೇಲೆ ಮತ್ತು ನೀರಿನಲ್ಲಿ ಎರಡರಲ್ಲೂ ಕೂಡ ಯುದ್ಧ, ಏಕಕಾಲದಲ್ಲಿ ಯುದ್ಧ, ಅಂದರೆ ಒಂದೇ ಸಮಯದಲ್ಲಿ ಯುದ್ಧ ನಡೆಯುತ್ತೆ. ಬಾಬರನ ಸೈನ್ಯವು ನೌಕೆಗಳನ್ನು ಬಳಸಿ ನದಿಯನ್ನು ದಾಟಿ ಶತ್ರುಗಳ ಮೇಲೆ ದಾಳಿಯನ್ನು ಮಾಡ್ತು. ಇಲ್ಲೂ ಸಹ ಬಾಬರ್ ತನ್ನ ಸುಧಾರಿತ ಪಿರಂಗಿ ದಳಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸ್ದ. ಇಲ್ಲಿ ಬಾಬರ್ ಬರೋವರೆಗೂ ಇಲ್ಲಿ ಪಿರಂಗಿಗಳಾಗಲಿ ಬಂದೂಕುಗಳಾಗಲಿ ಇರಲಿಲ್ಲ. ಆದರೆ ಬಾಬರ್ ಯಾವಾಗ ಭಾರತಕ್ಕೆ ಬರ್ತಾನೆ ಅಂತಹ ಸಂದರ್ಭದಲ್ಲಿ ಯುದ್ಧಗಳಲ್ಲಿ ಪಿರಂಗಿಗಳನ್ನು ಬಳಸೋದಕ್ಕೆ, ಬಂದೂಕುಗಳನ್ನು ಬಳಸೋದಕ್ಕೆ ಶುರುವಾಗುತ್ತೆ. ಇದು ಅಫ್ಘಾನರ ಬೃಹತ್ ಸೈನ್ಯವನ್ನು ಚೆಲ್ಲಾಪಿಲ್ಲಿ ಮಾಡಿತು. ಇಲ್ಲಿ ಯಾರು ಬಂದೂಕುಗಳನ್ನು ಇಟ್ಕೊಂಡಿರ್ತಾರೆ ಅವರು ಈಸಿಯಾಗಿ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೂ ಕೂಡ ಅದೇ ರೀತಿ ಆಯಿತು.
ಈ ಯುದ್ಧದಲ್ಲೂ ಸಹ ಮೊದಲ ಪಾಣಿಪತ್ ಕದನದಲ್ಲೂ ಬಾಬರೇ ಜಯಗಳಿಸ್ತಾನೆ, ಘಾಗ್ರಾ ಕದನದಲ್ಲೂ ಸಹ ಬಾಬರೇ ಜಯವನ್ನ ಗಳಿಸ್ತಾನೆ. ಈ ಕದನದಲ್ಲಿ ಬಾಬರ್ ಭರ್ಜರಿ ಜಯವನ್ನ ದಾಖಲಿಸ್ತಾನೆ. ಅಫ್ಘಾನ್ ಪಡೆಗಳು ಸೋತು ಶರಣಾಗ್ತವೆ. ನೆಕ್ಸ್ಟ್, ಭಾರತದಲ್ಲಿ ಮೊಘಲರ ಅಧಿಕಾರವನ್ನು ಕಿತ್ತೊಗೆಯಲು ಅಫ್ಘಾನರು ನಡೆಸಿದಂತಹ ಕೊನೆಯ ದೊಡ್ಡ ಪ್ರಯತ್ನ ಇದಾಗಿತ್ತು. ಈ ಒಂದು ಘಾಗ್ರಾ ಯುದ್ಧದ ನಂತರ ಅವರು ಆ ಬಾಬರನ್ನ ಸೋಲಿಸೋದಕ್ಕೆ ಆಗಲಿ ಅಥವಾ ಬಾಬರ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಫ್ಘಾನರು ಮತ್ತೆ ಯಾವತ್ತೂ ಪ್ರಯತ್ನವನ್ನು ಪಡಲಿಲ್ಲ. ಈ ಗೆಲುವಿನಿಂದಾಗಿ ಆಕ್ಸ್ ನದಿಯಿಂದ ಹಿಡಿದು ಬಿಹಾರದ ಘಾಗ್ರಾ ನದಿಯವರೆಗೆ ಮತ್ತು ಹಿಮಾಲಯದಿಂದ ಗ್ವಾಲಿಯರ್ವರೆಗೆ ಬಾಬರನ ಅಧಿಕಾರ ಸ್ಥಿರ ಆಯಿತು. ಈ ಒಂದು ಯುದ್ಧದಿಂದ ಏನಾಗುತ್ತೆ, ಅವನ ಮೇಲೆ ಯಾರೆಲ್ಲ ಅಟ್ಯಾಕ್ ಮಾಡಿರ್ತಾರೆ ಅವರನ್ನ ಸೋಲಿಸಿದಾಗ ಅವರ ರಾಜ್ಯನೂ ಸಹ ಗೆದ್ದವರ ಪಾಲಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಬಾಬರನ ಸಾಮ್ರಾಜ್ಯ ವಿಸ್ತರಣೆ ಆಯಿತು ಅಂತ ಹೇಳ್ಬಹುದು. ಈ ಯುದ್ಧದ ನಂತರ ಏನಾಗುತ್ತೆ ಅಂದ್ರೆ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ. ಏನು ಅಂತಂದರೆ, ಯುದ್ಧದ ನಂತರ ಬಂಗಾಳದ ನಸ್ರತ್ ಶಾ ಜೊತೆಗೆ ಬಾಬರ್ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡ. ಯಾವಾಗ ಬಾಬರನ್ನ ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಾಯಿತು, ಆಗ ಬಾಬರನ ಮೇಲೆ ಘಾಗ್ರಾ ಯುದ್ಧದಲ್ಲಿ ಅಟ್ಯಾಕ್ ಮಾಡಿದಂತಹ ಇನ್ನೊಬ್ಬ ವ್ಯಕ್ತಿ ಯಾರು, ಬಂಗಾಳದ ನಸ್ರತ್ ಶಾ, ಅವನೇನು ಮಾಡ್ತಾನೆ, ಬಾಬರ್ ಜೊತೆ ಶಾಂತಿ ಒಪ್ಪಂದವನ್ನು ಮಾಡ್ಕೋತಾನೆ. ಇದರಿಂದ ಮೊಘಲ್ ಸಾಮ್ರಾಜ್ಯದ ಪೂರ್ವ ಗಡಿಗಳು ಸುಭದ್ರ ಆಗ್ತವೆ. ಕೊನೆಗೆ ನಾವು ಕನ್ಕ್ಲೂಷನ್ನ ಬರೆಯೋದಾದರೆ, ಘಾಗ್ರಾ ಕದನವು ಬಾಬರನ ಅಂತಿಮ ಯುದ್ಧವಾಗಿತ್ತು. ಈ ಗೆಲುವಿನ 1 ವರ್ಷದ ನಂತರ 1530ರಲ್ಲಿ ಬಾಬರ್ ಮರಣ ಹೊಂತಾನೆ. ಆದರೆ ಈ ಯುದ್ಧವು ಅವನ ಮಗ ಹುಮಾಯೂನನಿಗೆ ತುಲನಾತ್ಮಕವಾಗಿ ಸುರಕ್ಷಿತವಾದ ಸಾಮ್ರಾಜ್ಯವನ್ನು ಹಸ್ತಾಂತರಿಸಲು ನೆರವಾಯಿತು. ಈ ಯುದ್ಧ ನಡೆದ 1 ವರ್ಷದ ನಂತರ ಬಾಬರ್ ಮರಣ ಹೊಂತಾನೆ. ಆದರೆ ಅವನ ನಂತರ ಯಾರು ಅಧಿಕಾರಕ್ಕೆ ಬರ್ತಾರೆ, ಹುಮಾಯೂನ್ ಅನ್ನುವಂಥವನು ಅಧಿಕಾರಕ್ಕೆ ಬರ್ತಾನೆ. ಇದೆಲ್ಲ ಅವನಿಗೆ ಒಂದು ಸುರಕ್ಷಿತವಾದಂತಹ ಸಾಮ್ರಾಜ್ಯ ಸಿಕ್ಕಿದಂತೆ ಆಗತ್ತೆ. ನೆಕ್ಸ್ಟ್ ಇನ್ನೂ ಒಂದು ಪ್ರಶ್ನೆಯನ್ನ ಕೇಳಿದ್ರು ತಾಜ್ ಮಹಲ್ ಬಗ್ಗೆ. ಇದು ಸಹ 5 ಅಂಕದ ಪ್ರಶ್ನೆಗೆ ಉತ್ತರ ಆಗಿರತ್ತೆ. ತಾಜ್ ಮಹಲ್ ಬಗ್ಗೆ ಉತ್ತರವನ್ನ ಬರೆಯೋದಾದ್ರೆ ಅಲ್ಲೂ ಸಹ ನಾವು ಪೀಠಿಕೆಯನ್ನು ಬರೀಬೇಕಾಗತ್ತೆ. ತಾಜ್ ಮಹಲ್ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಯಮುನಾ ನದಿಯ ದಂಡೆಯ ಮೇಲಿದೆ. ಇದನ್ನ ಮೊಘಲ್ ಚಕ್ರವರ್ತಿ ಶಹಜಾನ್ ತನ್ನ ಪ್ರೀತಿಯ ಪತ್ನಿ ಮಮ್ತಾಜ್ ಮಹಲಳ ನೆನಪಿಗಾಗಿ ನಿರ್ಮಿಸಿದನು. ಇದನ್ನು ಪ್ರೇಮದ ಸಂಕೇತ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಇದರ ಬಗ್ಗೆ ವಿವರಣೆಯನ್ನ ಅಂದರೆ ಈ ಒಂದು ಪ್ರಶ್ನೆಗೆ ವಿವರಣೆಯಾಗಿ ನಾವು ಉತ್ತರವನ್ನು ಬರೆಯೋದಾದರೆ, ಇದರ ನಿರ್ಮಾಣವು ಕ್ರಿಸ್ತ ಶಕ 1632ರಲ್ಲಿ ಪ್ರಾರಂಭವಾಗಿ ಸುಮಾರು 1653ರಲ್ಲಿ ಮುಕ್ತಾಯಗೊಳ್ಳುತ್ತೆ. ಅಂದಾಜು ಸುಮಾರು 21ರಿಂದ 22 ವರ್ಷ ಈ ಒಂದು ಮಹಲನ್ನು ಕಟ್ಟೋದಕ್ಕೆ ಸಮಯವನ್ನು ತೆಗೆದುಕೊಳ್ಳಲಾಗುತ್ತೆ. ಇದರ ಮುಖ್ಯ ವಿನ್ಯಾಸಕಾರ ಅಂತಂದರೆ ಉಸ್ತಾದ್ ಅಹಮದ್ ಲಾಹೋರಿ ಅನ್ನುವಂಥವನು ಇದರ ಒಂದು ಆರ್ಕಿಟೆಕ್ಟ್ ಆಗಿರ್ತಾನೆ. ಈ ಭವ್ಯ ಸ್ಮಾರಕವನ್ನು ನಿರ್ಮಿಸೋದಕ್ಕೆ ಸುಮಾರು 20,000 ಕಾರ್ಮಿಕರು ಶ್ರಮಿಸಿದ್ದಾರೆ. ಆ ಕಾಲದಲ್ಲೇ ಇದರ ನಿರ್ಮಾಣಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಲಾಗಿತ್ತು. ನೆಕ್ಸ್ಟು ವಾಸ್ತುಶಿಲ್ಪದ ವೈಶಿಷ್ಟ್ಯಗಳನ್ನು ನೋಡೋದಾದರೆ, ಬಿಳಿ ಅಮೃತ ಶಿಲೆಯನ್ನು ಮಾತ್ರ ಈ ಒಂದು ತಾಜ್ ಮಹಲ್ಗೆ ಬಳಸಲಾಗಿದೆ. ರಾಜಸ್ಥಾನದ ಮಾಕ್ರಾನದಿಂದ ತಂದಂತಹ ಸಂಪೂರ್ಣ ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲಾಗಿದೆ. ಇದು ಪರ್ಷಿಯನ್, ಒಟ್ಟೋಮನ್, ಟರ್ಕಿಶ್ ಮತ್ತು ಭಾರತದ ವಾಸ್ತುಶಿಲ್ಪ ಶೈಲಿಗಳ ಸಮ್ಮಿಶ್ರಣವಾಗಿದೆ. ಇದರ ಶೈಲಿ ಹೇಗಿದೆ ಅಂದರೆ ಪರ್ಷಿಯನ್, ಒಟ್ಟೋಮನ್, ಟರ್ಕಿಶ್ ಮತ್ತು ಭಾರತೀಯ ವಾಸ್ತುಶಿಲ್ಪ ಶೈಲಿಗಳ ಸಮ್ಮಿಶ್ರಣದಿಂದ ಮಾಡಲಾಗಿದೆ. ಗೋಡೆಗಳ ಮೇಲೆ ಅಮೂಲ್ಯವಾದಂತಹ ರತ್ನಗಳು ಮತ್ತು ಕಲ್ಲುಗಳನ್ನು ಕೆತ್ತಿ ಹೂವಿನ ವಿನ್ಯಾಸಗಳನ್ನು ಮಾಡಲಾಗಿದೆ. ಈ ಕಲೆಯನ್ನು ಪಿಯೆಟ್ರಾ ಡ್ಯೂರಾ ಎನ್ನಲಾಗುತ್ತೆ. ಕಟ್ಟಡದ ಮಧ್ಯಭಾಗದಲ್ಲಿ ಮಮ್ತಾಜ್ ಮತ್ತು ಶಹಜಾನರ ಸಮಾಧಿಗಳಿವೆ. ಇಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರದು ಕೂಡ ಸಮಾಧಿಗಳು ಇದೆ. ಆ ಸಮಾಧಿಯನ್ನೇ ಇಲ್ಲಿ ತಾಜ್ ಮಹಲ್ ಆಗಿ ಕಟ್ಟಿರುವಂಥದ್ದು ಅಥವಾ ಸ್ಮಾರಕವಾಗಿ ಕಟ್ಟಿರುವಂತಹದ್ದು. ನೈಜ ಸಮಾಧಿಗಳು ನೆಲಮಾಳಿಗೆಯಲ್ಲಿವೆ. ಮುಖ್ಯ ಕಟ್ಟಡದ 4 ಮೂಲೆಗಳಲ್ಲಿ ಎತ್ತರದ ಗೋಪುರಗಳಿದ್ದು ಇವು ಕಟ್ಟಡಕ್ಕೆ ಸಮತೋಲನ ಮತ್ತು ಅಂದವನ್ನು ನೀಡುತ್ತವೆ. ಇದರ ಪ್ರಮುಖ ಅಂಶಗಳನ್ನು ನೋಡೋದಾದರೆ, ಯುನೆಸ್ಕೋ ಮಾನ್ಯತೆ ಅಂದರೆ 1983ರಲ್ಲಿ ತಾಜ್ ಮಹಲನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಹೇಳಿ ಘೋಷಿಸಲಾಗಿದೆ. ಇದೊಂದು
ನೆಕ್ಸ್ಟ್ ಚಾರ್ಬಾಗ್ ಅಂದರೆ ಕಟ್ಟಡದ ಮುಂಭಾಗದಲ್ಲಿ ಪರ್ಷಿಯನ್ ಶೈಲಿಯ ಸುಂದರವಾದಂತಹ ಉದ್ಯಾನವನ ಇದೆ, ಅದನ್ನು ಚಾರ್ಬಾಗ್ ಅಂತ ಹೇಳಿ ಕರೀತಾರೆ. ಸೂರ್ಯನ ಬೆಳಕು ಮತ್ತು ಚಂದ್ರನ ಬೆಳಕಿಗೆ ತಕ್ಕಂತೆ ತಾಜ್ ಮಹಲ್ ದಿನದ ವಿವಿಧ ಸಮಯಗಳಲ್ಲಿ ಬೇರೆ ಬೇರೆ ಬಣ್ಣಗಳಲ್ಲಿ ಅಂದರೆ ಬೆಳಗ್ಗೆ ಗುಲಾಬಿ, ಸಂಜೆ ಬಿಳಿ, ರಾತ್ರಿ ಬಂಗಾರದ ಬಣ್ಣ ಕಾಣುವುದು ಇದರ ವಿಶೇಷತೆಯಾಗಿರುತ್ತೆ. ಕನ್ಕ್ಲೂಷನ್ನ ಬರೆಯೋದಾದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ತಾಜ್ ಮಹಲನ್ನು ಕಾಲದ ಕೆನ್ನೆಯ ಮೇಲಿನ ಒಂದು ಕಣ್ಣೀರಿನ ಹನಿ ಎಂದು ಬಣ್ಣಿಸಿದ್ದಾರೆ. ಇದು ಕೇವಲ ಒಂದು ಕಟ್ಟಡವಲ್ಲ, ಭಾರತದ ಶ್ರೀಮಂತ ಇತಿಹಾಸ ಮತ್ತು ಕಲೆಯ ಪ್ರತಿಬಿಂಬವಾಗಿದೆ. ಇದಿಷ್ಟು ಇದರ ಒಂದು ಉತ್ತರ ಆಗಿರುತ್ತೆ. ಇಲ್ಲಿ ಮನ್ಸಬ್ದಾರಿ ಪದ್ಧತಿ ಅಂತ ಹೇಳಿ ಕೇಳಿದ್ದಾರೆ. ಮನ್ಸಬ್ದಾರಿ ಪದ್ಧತಿ ಅಂತಂದರೆ ಏನು ಅಂತ ಹೇಳಿ ನಾವು ಮೊದಲು ತಿಳ್ಕೊಬೇಕು. ಇದು ಮನ್ಸಬ್ದಾರಿ ಪದ್ಧತಿ ಅನ್ನುವಂಥದ್ದು ನಮ್ಮ ಭಾರತದ ಪದ ಅಲ್ಲ, ಬದಲಾಗಿ ಇದು ಅರೇಬಿಕ್ನಿಂದ ಬಂದಿರುವಂತಹ ಒಂದು ಪದ ಆಗಿರುತ್ತೆ. ಮನ್ಸಬ್ ಎಂಬುದು ಅರೇಬಿಕ್ ಪದವಾಗಿದ್ದು ಇದರ ಅರ್ಥ ಮನ್ಸಬ್ ಅಂತಂದರೆ ಹುದ್ದೆ ಅಥವಾ ದರ್ಜೆ ಅಂತ ಹೇಳಿ ಹೇಳ್ಬೋದು. ಹುದ್ದೆಗಳನ್ನು ನಿರ್ಧಾರವನ್ನು ಮಾಡೋದು ಅಥವಾ ಗ್ರೂಪ್ಗಳನ್ನು ಇಲ್ಲಿ ಏನಂತ ಕರಿತಾ ಇದ್ರು, ಮನ್ಸಬ್ ಅಂತ ಹೇಳಿ ಕರಿತಾ ಇದ್ರು. ಈ ಪದ್ಧತಿಯನ್ನು ಪಡೆದಂತಹ ಅಧಿಕಾರಿ ಅಂದರೆ ಯಾವ ಒಬ್ಬ ವ್ಯಕ್ತಿ ಆ ಒಂದು ವರ್ಗದಲ್ಲಿ ಇರ್ತಾ ಇದ್ದ, ಆ ಒಂದು ದರ್ಜೆಯಲ್ಲೇ ಇರ್ತಾ ಇದ್ದ, ಆ ಅಧಿಕಾರಿಯನ್ನು ಏನಂತ ಕರಿತಾ ಇದ್ರು, ಮನ್ಸಬ್ದಾರ್. ಮನ್ಸಬ್ನ ವರ್ಗದಲ್ಲಿ ಇರುವಂತಹ ವ್ಯಕ್ತಿಯನ್ನು ಮನ್ಸಬ್ದಾರ್ ಅಂತ ಹೇಳಿ ಕರೆಯಲಾಗ್ತಿತ್ತು. ಇದರಲ್ಲಿ ಎರಡೂ ರೀತಿಯ ಕ್ಯಾಟಗರಿಗಳು ಬರ್ತಾ ಇತ್ತು. ನಾಗರಿಕ ಮತ್ತು ಮಿಲಿಟರಿ ಎರಡೂ ಆಡಳಿತವನ್ನು ಇದು ಹೊಂದಿತ್ತು. ಅಂದರೆ ಸೈನಿಕರ ವರ್ಗ ಏನಿರುತ್ತೆ ಅವರ ಮೇಲುಸ್ತರಿಯನ್ನು ಮಾಡೋದು ಕೂಡ ಇವರ ಕೆಲಸ ಆಗಿರುತ್ತೆ, ಜೊತೆಗೆ ನಾಗರಿಕರ ಮೇಲುಸ್ತರಿಯನ್ನು ಮಾಡೋದು ಸಹ ಇವರ ಕೆಲಸ ಆಗಿರುತ್ತೆ. ಹಾಗಾಗಿ ಇವರ ಅಂಡರಲ್ಲಿ ಅಂದರೆ ಮನ್ಸಬ್ದಾರ್ ಏನು ಬರ್ತಾನೆ ಅವನ ಅಂಡರಲ್ಲಿ ನಾಗರಿಕ ಮತ್ತು ಮಿಲಿಟರಿ ಎರಡೂ ಆಡಳಿತವನ್ನು ಒಳಗೊಂಡಿತ್ತು. ಒಟ್ಟಿನಲ್ಲಿ ಇದೊಂದು ರೀತಿ ಮುಖ್ಯಸ್ಥ ಅಥವಾ ಲೀಡರ್ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ ಈ ಒಂದು ಹುದ್ದೆ. ಪದ್ಧತಿಯ ಪ್ರಮುಖ ಲಕ್ಷಣಗಳನ್ನು ನೋಡೋದಾದರೆ ಮನ್ಸಬ್ದಾರನನ್ನು ಅವರ ದರ್ಜೆಗೆ ಅನುಗುಣವಾಗಿ ವಿಂಗಡಿಸಲಾಗ್ತಿತ್ತು. ಟೀಮ್ ಲೀಡರ್ ಅಂತಂದರೆ ಅವನಿಗೆ ಇಷ್ಟು ಜನ ವ್ಯಕ್ತಿಗಳನ್ನು ಕೊಟ್ಟು ಅವನನ್ನು ಟೀಮ್ ಲೀಡರನ್ನಾಗಿ ಮಾಡಲಾಗುತ್ತೆ. ಇಲ್ಲೂ ಕೂಡ ಅದೇ ರೀತಿ ಇವನು ಒಬ್ಬ ಮನ್ಸಬ್ದಾರ್ ಅನ್ನುವಂಥವನು ಒಬ್ಬ ಟೀಮ್ ಲೀಡರ್ ಆಗಿರ್ತಾನೆ ಅಥವಾ ಸೇನೆಯ ಮುಖ್ಯಸ್ಥ ಆಗಿರ್ತಾನೆ. ಅವರನ್ನು ದರ್ಜೆಗೆ ಅನುಗುಣವಾಗಿ ವಿಂಗಡಣೆಯನ್ನು ಮಾಡಲಾಗ್ತಾ ಇರುತ್ತೆ. ಇದು ಕನಿಷ್ಠ 10ರಿಂದ 10,000ವರೆಗೆ ಇರುತ್ತಿತ್ತು. ಅಂದರೆ ಅವರು ಯಾವ ಕೆಲಸವನ್ನು ಮಾಡ್ತಾರೆ ಅನ್ನೋದರ ಮೇಲೆ ಇಲ್ಲಿ ಕ್ಯಾಂಡಿಡೇಟ್ಗಳನ್ನು ಅಥವಾ ವ್ಯಕ್ತಿಗಳನ್ನು ನೀಡಲಾಗುತ್ತೆ. ಅವನು ಯಾವ ಕೆಲಸವನ್ನು ಮಾಡ್ತಿದ್ದಾನೆ ಆ ಒಂದು ವರ್ಗದ ಮೇಲೆ ಅವನಿಗೆ ಎಷ್ಟು ಜನಸಂಖ್ಯೆ ಅವನಲ್ಲಿ ಇರಬೇಕು, ಅವನ ಅಂಡರಲ್ಲಿ ಬರಬೇಕು ಅನ್ನೋದನ್ನು ಇಲ್ಲಿ ಡಿಸೈಡ್ ಮಾಡಲಾಗ್ತಿತ್ತು. ಹಾಗಾಗಿ ಅವರು ಯಾವ ಕೆಲಸವನ್ನು ಮಾಡ್ತಾರೆ ಅನ್ನೋದರ ಆಧಾರದ ಮೇಲೆ ಈ ಜನಸಂಖ್ಯೆ ನಿರ್ಧಾರ ಆಗ್ತಿತ್ತು. ನಂತರದ ಕಾಲದಲ್ಲಿ ಇದು ಇನ್ನೂ ಹೆಚ್ಚಾಯ್ತಂತೆ. ಅಂದರೆ ಈ ನಾಗರಿಕರು ಅಂತ ಹೇಳಿ ಬಂದಾಗ ಒಂದು ಊರಿನ ಮೇಲುಸ್ತರಿಯನ್ನು ಒಬ್ಬ ವ್ಯಕ್ತಿ ವಹಿಸ್ಕೊತಾ ಇದ್ದಾನೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಅವನೊಬ್ಬ ಉಸ್ತುವಾರನಾಗಿ ಇರ್ತಾನೆ. ಹಾಗಾಗಿ ಇಲ್ಲಿ ಜನಸಂಖ್ಯೆ ಜಾಸ್ತಿ ಬರುತ್ತೆ. ಅದೇ ಸೈನ್ಯದ ಬಗ್ಗೆ ತೆಗೆದುಕೊಳ್ಳೋದಾದರೆ ಸೈನ್ಯದಲ್ಲಿ ಅವನು 10,000 ಜನ ಸೈನಿಕರನ್ನು ಒಂದೇ ಸತಿ ಅವನಿಗೆ ಕೊಟ್ಟರೆ ಅಷ್ಟು ಜನ ಹ್ಯಾಂಡಲ್ ಮಾಡೋದಾಗಲಿ ಅಥವಾ ಅವರಿಗೆ ಸರಿಯಾದಂತಹ ಒಂದು ತರಬೇತಿಯನ್ನು ಕೊಡೋದಕ್ಕೆ ಅವನಿಗೆ ಕಷ್ಟ ಆಗ್ಬೋದು. ಹಾಗಾಗಿ ಅಲ್ಲಿ ಲಿಮಿಟೇಷನ್ಸು ಇರ್ತಿತ್ತೋ ಏನೋ. ಹಾಗಾಗಿ ಇಲ್ಲಿ 10 ಜನದಿಂದ 10,000ವರೆಗೆ ಅವರಿಗೆ ಜನಸಂಖ್ಯೆಯನ್ನು ನಿರ್ಧಾರವನ್ನು ಮಾಡಲಾಗ್ತಿತ್ತು. ಈ ಒಂದು ದರ್ಜೆಗಳನ್ನು ಅಂದರೆ ಏನು ಇಲ್ಲಿ ಮನ್ಸಬ್ದಾರ್ ಅಂತ ಹೇಳಿ ಒಬ್ಬ ಟೀಮ್ ಲೀಡರನ್ನು ಮಾಡ್ತಿದ್ರು, ಅದನ್ನು ಮಾಡ್ತಿದ್ದವ್ರು ಯಾರು, ರಾಜರುಗಳೇ ಮಾಡ್ತಿದ್ರು. ರಾಜ ಮನೆತನದವರಿಗೆ ಹೆಚ್ಚಾಗಿ ದರ್ಜೆಯ ಮನ್ಸಬ್ಗಳನ್ನು ನೀಡಲಾಗ್ತಿತ್ತು. ಮನ್ಸಬ್ಗಳನ್ನು 2 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಒಂದು ಜಾತ್, ಇನ್ನೊಂದು ಸವಾರ್. ಜಾತ್ ಅಂತಂದರೆ ಒಬ್ಬ ಜವಾಬ್ದಾರ ಅಥವಾ ಮನ್ಸಬ್ದಾರ ಏನಿರ್ತಾನೆ ಅವನ ವೈಯಕ್ತಿಕ ದರ್ಜೆ, ಅಂದರೆ ಅವನು ಏನು ಕೆಲಸವನ್ನು ಮಾಡಬೇಕು ಮತ್ತು ಅವನಿಗೆ ಎಷ್ಟು ಸಂಬಳವನ್ನು ನೀಡಬೇಕು ಅನ್ನೋದನ್ನು ಈ ಜಾತ್ ಅನ್ನುವಂತಹದ್ದು ನಿರ್ಧಾರವನ್ನು ಮಾಡ್ತಿತ್ತು. ಸವಾರ್ ಅಂತಂದರೆ ಇದು ಮನ್ಸಬ್ದಾರ ಎಷ್ಟು ಜನ ಸೈನಿಕರನ್ನು ಹೊಂದಿರಬೇಕು, ಎಷ್ಟು ಕುದುರೆ ಸವಾರರನ್ನು ಹೊಂದಿರಬೇಕು ಅನ್ನೋದನ್ನು ಇದು ಸೂಚಿಸ್ತಾ ಇತ್ತು. ಈ ಒಂದು ಮನ್ಸಬ್ದಾರರನ್ನ ನೇರವಾಗಿ ಚಕ್ರವರ್ತಿ ಯಾರಿರ್ತಾನೆ ಅವನೇ ನೇಮಕವನ್ನು ಮಾಡ್ತಾ ಇದ್ದ. ಅಂದರೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟವರು ರಾಜಮನೆತನದವ್ರಲ್ಲೇ ಯಾರು ಅರ್ಹರು ಅವರುಗಳನ್ನು ಈ ಒಂದು ಮನ್ಸಬ್ದಾರ್ಗಳಾಗಿ ನೇಮಕವನ್ನು ಮಾಡಲಾಗ್ತಿತ್ತು. ಅವರ ಸಾಮರ್ಥ್ಯದ ಆಧಾರದ ಮೇಲೆ ಬಡ್ತಿ ಅಥವಾ ಹುದ್ದೆ ಕಡಿತ ಮಾಡಲಾಗ್ತಿತ್ತು. ಆ ಒಂದು ಕೆಲಸವನ್ನು ನೀಡಿದ ಮೇಲೆ ಅವರು ಎಷ್ಟರ ಮಟ್ಟಿಗೆ ಆ ಕೆಲಸದಲ್ಲಿ ನುರಿತರಾಗಿರ್ತಾರೆ ಅಥವಾ ಅವ್ರ ಕೈಲಿ ಸಾಧ್ಯ ಆಗತ್ತಾ ಈ ಕೆಲಸ ಅನ್ನೋದನ್ನು ಎಲ್ಲ ನೋಡಿ ಪ್ರಮೋಷನ್ ಕೊಡೋದು ಅಥವಾ ಅವರನ್ನು ಹುದ್ದೆಯಿಂದ ತೆಗೆದು ಹಾಕೋದಾಗಿರಲಿ ಅಥವಾ ಅವ್ರನ್ನ ಹುದ್ದೆಯಿಂದ
ಕೆಳಗಿಳಿಸೋದಾಗಲಿ ಮಾಡ್ತಾಯಿದ್ರು. ಇದೆಲ್ಲ ವಂಶ ಪಾರಂಪರ್ಯ ಹುದ್ದೆ ಆಗಿರಲಿಲ್ಲ. ಒಟ್ಟಿನಲ್ಲಿ ಆ ಒಂದು ಚಕ್ರವರ್ತಿಗೆ ಯಾರಿಗೆ ಈ ಒಂದು ಹುದ್ದೆಯನ್ನು ಕೊಡಬೇಕು ಅನ್ನೋದ್ರ ಮೇಲೆ ಅವನು ಡಿಸೈಡ್ ಮಾಡಿ ಅವನದೇ ಒಂದು ತೀರ್ಮಾನ ಇದಾಗಿತ್ತು. ನೆಕ್ಸ್ಟ್ ವೇತನ ಪಾವತಿ ಅಂದರೆ ಮನ್ಸಬ್ದಾರರಿಗೆ 2 ರೀತಿಯಲ್ಲಿ ವೇತನವನ್ನು ನೀಡ್ತಾ ಇದ್ರು. ಒಂದು ನಗದು ರೂಪದಲ್ಲಿ, ನೇರವಾಗಿ ಹಣದ ರೂಪದಲ್ಲಿ ನೀಡ್ತಾ ಇದ್ರು. ಇನ್ನೊಂದು ಭೂಮಿಯಿಂದ ಬರುವಂತಹ ಕಂದಾಯವನ್ನು ವೇತನವಾಗಿ ಪಡೆಯುವುದು. ಇವರನ್ನು ಜಾಗೀರ್ದಾರ್ ಅಂತ ಹೇಳಿ ಕರೀತಿದ್ರು. ಅಂದರೆ ಈ ನಾಗರಿಕರ ಮುಖ್ಯಸ್ಥ ಏನಿರ್ತಾನೆ ಅವನಿಗೆ ನೇರವಾಗಿ ಸಂಬಳವನ್ನು ಕೊಡ್ತಿರ್ಲಿಲ್ಲ. ಬದಲಾಗಿ ಏನಾಗುತ್ತೆ, ಇಷ್ಟು ಹಳ್ಳಿಗಳು ಅಂತ ಹೇಳಿ ಅವನ ಅಂಡರಲ್ಲಿ ಕೊಟ್ಬಿಟ್ಟು ಅದರ ಕಂದಾಯ ವಸೂಲಿಯನ್ನು ಮಾಡೋದು ಅವನ ಕೆಲಸ ಆಗಿರುತ್ತೆ. ಆ ಕಂದಾಯ ವಸೂಲಿಯನ್ನು ಏನು ಮಾಡ್ತಾನೆ ಅದರಲ್ಲಿ ಅವನದು ಒಂದಷ್ಟು ಪಾಲನ್ನ ಇಟ್ಕೊಂಡು ಮಿಕ್ಕಿದ್ದನ್ನು ಅವನು ರಾಜರಿಗೆ ತಲುಪಿಸ್ಬೇಕಾಗತ್ತೆ. ಈ ರೀತಿ ಪದ್ಧತಿಗಳು ಆಗ ರೂಢಿಯಲ್ಲಿತ್ತು. ಅಂತಹ ಒಬ್ಬ ವ್ಯಕ್ತಿ ಏನಿರ್ತಾನೆ, ಕಂದಾಯ ವಸೂಲಿಯನ್ನು ಮಾಡೋನೇನಿರ್ತಾನೆ, ಅವನನ್ನು ಜಾಗೀರ್ದಾರ್ ಅಂತ ಹೇಳಿ ಕರಿತಾ ಇದ್ರು. ಸೈನಿಕರ ಜವಾಬ್ದಾರಿ ನಾನು ಈಗಾಗಲೇ ಹೇಳಿದೆ. ಇಲ್ಲಿ ಮನ್ಸಬ್ದಾರ್ ಅಂತಂದರೆ ಒಂದೇ ರೀತಿ ಕೆಲಸ ಅವನಿಗೆ ಇರೋದಿಲ್ಲ. ಇಲ್ಲಿ 2 ರೀತಿಯ ಕೆಲಸ ಇರುತ್ತೆ. ಒಂದು ನಾಗರಿಕರ ಜವಾಬ್ದಾರಿ ಇರುತ್ತೆ, ಇನ್ನೊಂದು ಸೈನಿಕರ ಜವಾಬ್ದಾರಿ ಇರುತ್ತೆ. ಯಾರ್ಯಾರು ಯಾವುದರ ಮೇಲೆ ಅರ್ಹರು, ಯಾವುದಕ್ಕೆ ಸಮರ್ಥರು ಅನ್ನೋದರ ಮೇಲೆ ಅಲ್ಲಿ ಜವಾಬ್ದಾರಿಗಳ ನೀಡಲಾಗ್ತಿತ್ತು. ಈಗ ನಾಗರಿಕರ ಜವಾಬ್ದಾರಿಯನ್ನು ಹೊಂದಿರುವಂತಹವನು ಒಂದಿಷ್ಟು ಹಳ್ಳಿಗಳ ಜವಾಬ್ದಾರಿಯನ್ನು ತಗೋತಾ ಇದ್ದ. ಸೈನಿಕರ ಜವಾಬ್ದಾರಿಯನ್ನು ಹೊಂದಿರುವಂತಹವನು ಒಂದಿಷ್ಟು ಸೈನಿಕರ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದ. ಪ್ರತಿ ಮನ್ಸಬ್ದಾರನು ನಿರ್ದಿಷ್ಟ ಸಂಖ್ಯೆಯ ಕುದುರೆಗಳು, ಆನೆಗಳು ಮತ್ತು ಸೈನಿಕರನ್ನು ಯುದ್ಧದ ಸಮಯದಲ್ಲಿ ಚಕ್ರವರ್ತಿಯ ಸಹಾಯಕ್ಕಾಗಿ ಸಿದ್ಧವಾಗಿ ಇಟ್ಕೊಳ್ಬೇಕಿತ್ತು. ಇದು ಅವನ ಒಂದು ಕೆಲಸ ಆಗಿರುತ್ತೆ. ಒಬ್ಬ ಟೀಮ್ ಲೀಡರ್ ಆಗಿ ಅಥವಾ ಒಬ್ಬ ಸೈನ್ಯಾಧಿಕಾರಿಯಾಗಿ ಅವನಿಗೆ ಅವನದೇ ಆದಂಥ ಒಂದಷ್ಟು ಸೈನ್ಯಗಳನ್ನು ನೀಡಲಾಗ್ತಿತ್ತು. ಅದರ ಉಸ್ತುವಾರಿಯನ್ನು ಅವನು ನೋಡ್ಕೋತಾ ಇದ್ದ. ಎಲ್ಲಾದರೂ ಯುದ್ಧ ಮಾಡಬೇಕು ಅಂತಂದಾಗ ಅವನಿಗೆ ನೇರವಾಗಿ ಈ ಒಂದು ಮನ್ಸಬ್ದಾರ್ ಏನಿರ್ತಾನೆ ಅವನಿಗೆ ವಿಷಯವನ್ನು ಮುಟ್ಟಿಸಲಾಗ್ತಿತ್ತು. ಅವನು ಆ ರಾಜರಿಗೆ ಎಷ್ಟು ಅವನಲ್ಲಿ ಅವೈಲಬಿಲಿಟಿ ಇದೆ ಅದರ ಮೇಲೆ ಅವನು ಸೈನಿಕರನ್ನು ಕಳಿಸೋದು. ಈ ರೀತಿ ಕೆಲಸ ಒಂದು ನಡೀತಾ ಇತ್ತು. ಮೋಸ ತಡೆಯಲು ಕುದುರೆಗಳಿಗೆ ಧಾಗ್ ಅಂದರೆ ಗುರುತು ಹಾಕುವ ಪದ್ಧತಿ ಇತ್ತು. ಇಲ್ಲಿ ಅವನಲ್ಲಿ ಕುದುರೆಗಳು ಹೆಚ್ಚು ಆಗೋದು ಅಥವಾ ಕಡಿಮೆ ಆಗೋದು ಈ ರೀತಿಯಲ್ಲಿ ಆಗಬಾರ್ದು. ಅವನ ಹತ್ರ ಈ ರಾಜರು ಎಷ್ಟು ಕುದುರೆಗಳನ್ನು ಕೊಟ್ಟಿರ್ತಾರೋ ಅಷ್ಟು ಕುದುರೆಗಳು ಅವನ ಹತ್ರ ಇರಬೇಕು ಅನ್ನೋ, ಬೇರೆ ರೀತಿ ಮೋಸ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಆ ಕುದುರೆಗಳಿಗೆ ಗುರುತನ್ನು ಕೂಡ ಮಾಡ್ತಾಯಿದ್ರು. ನೆಕ್ಸ್ಟ್ ಪದ್ಧತಿಯ ಗುಣಗಳು ಮತ್ತು ದೋಷಗಳು. ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಎರಡೂ ಕೂಡ ಇರುತ್ತೆ. ನಾವು ಏನಾದರೂ ಒಂದು ರೂಲ್ಸ್ಗಳನ್ನು ತೆಗೆದುಕೊಂಡು ಬಂದಾಗ ಇಲ್ಲೂ ಕೂಡ ಹಾಗೇ ಇತ್ತು. ಅಡ್ವಾಂಟೇಜ್ ಏನು ಅಂತಂದರೆ ಇದು ಸಾಮ್ರಾಜ್ಯದಲ್ಲಿ ಒಂದು ಬಲಿಷ್ಠವಾದಂತಹ ಕೇಂದ್ರೀಕೃತ ಮಿಲಿಟರಿ ವ್ಯವಸ್ಥೆಯನ್ನು ಸೃಷ್ಟಿಸೋದಕ್ಕೆ ಸಾಧ್ಯ ಆಯಿತು ಮತ್ತು ಬುಡಕಟ್ಟು ಅಥವಾ ಪ್ರಾದೇಶಿಕ ನಿಷ್ಠೆಯನ್ನು ಕಡಿಮೆ ಮಾಡಿ ಚಕ್ರವರ್ತಿಗೆ ನಿಷ್ಠರಾಗಿರುವಂತೆ ಮಾಡಿತು. ಇನ್ನು ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಕಾಲಾನಂತರದಲ್ಲಿ ಮನ್ಸಬ್ದಾರರು ಭ್ರಷ್ಟರಾಗ್ತಾ ಬಂದರು. ಇಲ್ಲಿ ಸೈನಿಕರು ಚಕ್ರವರ್ತಿಗಿಂತ ತಮ್ಮ ಮನ್ಸಬ್ದಾರನಿಗೆ ಹೆಚ್ಚು ನಿಷ್ಠರಾಗತೊಡಗ್ತಾರೆ. ಮನ್ಸಬ್ದಾರರು ಮತ್ತು ಸೈನಿಕರ ನಡುವೆ ಕಮ್ಯುನಿಕೇಷನ್ ಹೆಚ್ಚಾಗಿ ಇದ್ದಿದ್ದರಿಂದ ಏನಾಗುತ್ತೆ, ಮನ್ಸಬ್ದಾರನಿಗೆ ಸೈನಿಕರೆಲ್ಲ ನಿಷ್ಠಾವಂತರಾಗಿರ್ತಾರೆ. ಇದು ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಒಂದು ಕಾರಣ ಆಯಿತು. ಅಕ್ಬರ್ ಜಾರಿಗೆ ತಂದಂತಹ ಈ ವ್ಯವಸ್ಥೆಯು ಮೊಘಲ್ ಸಾಮ್ರಾಜ್ಯವನ್ನು ವಿಸ್ತರಿಸಲು ಮತ್ತು ಆಡಳಿತವನ್ನು ಸುಗಮಗೊಳಿಸಲು ಬೆನ್ನೆಲುಬಾಗಿ ನಿಂತಿತು ಅಂತಲೇ ಹೇಳ್ಬೋದಾಗಿರುತ್ತೆ. ಇದಿಷ್ಟು 5 ಅಂಕದ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಮುಂದಿನ 10 ಅಂಕದ ಪ್ರಶ್ನೆಗೆ ಇದೇ ರೀತಿ ಉತ್ತರ ಬೇಕು ಅನ್ನೋಂಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಹಾಕಿದರೆ ಮಾತ್ರ ನೆಕ್ಸ್ಟ್ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.